ಬನವಾಸಿಯ ಕದಂಬ ಮಯೂರವರ್ಮ ಕಿರುಕಥೆ. ಪ್ರಾಚೀನ ಕರ್ನಾಟಕದ ಪಶ್ಚಿಮ ಘಟ್ಟಗಳ ಮಧ್ಯೆ ದಟ್ಟ ಅರಣ್ಯಗಳಿಂದ ಆವೃತವಾಗಿದ್ದ ಒಂದು ಸುಂದರ ಪಟ್ಟಣವೇ ಬನವಾಸಿ. ಈ ಬನವಾಸಿಯಲ್ಲೇ ಜನಿಸಿದನು ಒಬ್ಬ ಮಹಾನ್ ಯುವಕ. ಅವನೇ ಮಯೂರವರ್ಮ. ಅವನು ಕದಂಬ ವಂಶದ ಸ್ಥಾಪಕನಾಗಿ ಕನ್ನಡ ನಾಡಿನ ಇತಿಹಾಸದಲ್ಲಿ ಅಮರನಾದನು. ಮಯೂರವರ್ಮನು ಪ್ರಾರಂಭದಲ್ಲಿ ರಾಜನಲ್ಲ. ಅವನು ವಿದ್ಯಾಪ್ರಿಯ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ್ದ. ಸಂಸ್ಕೃತ ಶಾಸ್ತ್ರಗಳನ್ನು ಅಧ್ಯಯನ ಮಾಡಲು ಕಂಚಿಗೆ ಹೋಗಿದ್ದನು. ಅಲ್ಲಿ ಅವನು ಶಾಂತ ಜೀವನ ನಡೆಸುತ್ತಿದ್ದ. ಆದರೆ ಒಂದು ದಿನ ಅವನ ಜೀವನವೇ ತಿರುವು ಪಡೆಯಿತು. ಪಲ್ಲವ ಸೇನಾಧಿಕಾರಿಗಳಿಂದ ಅವನಿಗೆ ಅನ್ಯಾಯ ಹಾಗೂ ಅವಮಾನ ಸಂಭವಿಸಿತು. ಈ ಅವಮಾನ ಮಯೂರವರ್ಮನ ಮನಸ್ಸನ್ನು ಬಿಚ್ಚಿ ಬೀಳಿಸಿತು. ವಿದ್ಯೆ ಸಾಕಾಗುವುದಿಲ್ಲ, ಸ್ವಾಭಿಮಾನ ರಕ್ಷಣೆಗೆ ಶಕ್ತಿ ಬೇಕು ಎಂಬುದನ್ನು ಅವನು ಅರಿತುಕೊಂಡನು. ಅದಾದ ಮೇಲೆ ಮಯೂರವರ್ಮನು ಯೋಧನ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡನು. ಅರಣ್ಯಗಳಲ್ಲಿ ವಾಸಿಸಿ ಶಸ್ತ್ರವಿದ್ಯೆ ಕಲಿತು ಧೈರ್ಯಶಾಲಿ ಯೋಧರನ್ನು ಸೇರಿಸಿಕೊಂಡನು. ನಿಧಾನವಾಗಿ ಅವನು ಒಂದು ಬಲಿಷ್ಠ ಸೇನೆಯನ್ನು ರೂಪಿಸಿದನು. ಪಲ್ಲವರ ವಿರುದ್ಧ ಹೋರಾಡಿ ಅವರನ್ನು ಸೋಲಿಸಿದನು. ಈ ವಿಜಯವೇ ಅವನನ್ನು ಸಾಮಾನ್ಯ ವ್ಯಕ್ತಿಯಿಂದ ಮಹಾನ್ ನಾಯಕನನ್ನಾಗಿ ಮಾಡಿತು. ವಿಜಯದ ನಂತರ ಮಯೂರವರ್ಮನು ಬನವಾಸಿಯನ್ನು ತನ್ನ ರಾಜಧಾನಿಯಾಗಿ ಘೋಷಿಸಿದನು. ಹೀಗೆ ಕದಂಬ ವಂಶದ ಆಡಳಿತ ಪ್ರಾರಂಭವಾಯಿತು. ಇದು ಕರ್ನಾಟಕದಲ್ಲಿ ಸ್ವತಂತ್ರವಾಗಿ ಆಡಳಿತ ನಡೆಸಿದ ಮೊದಲ ಸ್ಥಳೀಯ ವಂಶಗಳಲ್ಲಿ ಒಂದಾಗಿತ್ತು. ಮಯೂರವರ್ಮನು ನ್ಯಾಯಪ್ರಿಯ, ಧರ್ಮನಿಷ್ಠ ಮತ್ತು ಜನಪರ ಆಡಳಿತಗಾರನಾಗಿದ್ದನು. ಕೃಷಿ, ವಾಣಿಜ್ಯ ಮತ್ತು ಶಿಕ್ಷಣಕ್ಕೆ ಅವನು ಹೆಚ್ಚಿನ ಪ್ರೋತ್ಸಾಹ ನೀಡಿದನು. ಬನವಾಸಿಯು ಅವನ ಕಾಲದಲ್ಲಿ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಕೇಂದ್ರವಾಯಿತು. ದೇವಾಲಯಗಳು, ಆಶ್ರಮಗಳು ಮತ್ತು ವಿದ್ಯಾಕೇಂದ್ರಗಳು ಬೆಳೆಯಲಾರಂಭಿಸಿದವು. ಮಯೂರವರ್ಮನು ತನ್ನ ಆಡಳಿತದಲ್ಲಿ ಶಾಂತಿ ಮತ್ತು ಸಮೃದ್ಧಿಯನ್ನು ಕಾಪಾಡಿದನು. ಅವನು ಶಕ್ತಿಯೊಂದಿಗೆ ವಿನಯವನ್ನೂ ಹೊಂದಿದ್ದ ಮಹಾನ್ ರಾಜನಾಗಿದ್ದನು. ಮಯೂರವರ್ಮನ ಜೀವನವು ನಮಗೆ ಒಂದು ಮಹತ್ವದ ಪಾಠವನ್ನು ಕಲಿಸುತ್ತದೆ. ಅವಮಾನ ಎದುರಾದಾಗ ಹಿಂಸೆಗೆ ಮಣಿಯದೆ ಧೈರ್ಯ ಮತ್ತು ಪರಿಶ್ರಮದಿಂದ ಸ್ವಾಭಿಮಾನವನ್ನು ರಕ್ಷಿಸಬೇಕು ಎಂಬ ಸಂದೇಶವನ್ನು ಅವನು ನೀಡಿದನು. ವಿದ್ಯೆ, ಶಕ್ತಿ ಮತ್ತು ನ್ಯಾಯ ಈ ಮೂರನ್ನೂ ಸಮತೋಲನವಾಗಿ ಬಳಸಿದಾಗ ಒಬ್ಬನು ಮಹಾನ್ ನಾಯಕನಾಗಬಹುದು ಎಂಬುದಕ್ಕೆ ಮಯೂರವರ್ಮನು ಜೀವಂತ ಉದಾಹರಣೆ. ಇಂದಿಗೂ ಬನವಾಸಿಯ ಮಣ್ಣಿನಲ್ಲಿ ಮಯೂರವರ್ಮನ ಕೀರ್ತಿಗಾಳಿ ಹೊಮ್ಮುತ್ತದೆ. ಅವನು ಕೇವಲ ಒಬ್ಬ ರಾಜನಲ್ಲ, ಕನ್ನಡ ನಾಡಿನ ಸ್ವಾಭಿಮಾನ ಮತ್ತು ಸ್ವತಂತ್ರತೆಯ ಪ್ರತೀಕ.